ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನಿಗೆ ಸ್ವಾಗತ. ಇವತ್ತು ಹಿದಕಿದ ಅವರೆಬೇಳೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಿಗೆ ನಾನು 1.5 ಲೋಟದಷ್ಟು ಹಿದಕಿದ ಅವರೆಬೇಳೆನ ಹಾಕಿ ವಿಷಿಲ್ಲು ಬರೋದಕ್ಕಿಂತ ಮುಂಚೆನೇ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿ 1 ಸ್ಪೂನ್ನಷ್ಟು ಜೀರಿಗೆ ಹಾಕಿ ಒಂದು ವಿಷಲ್ಲು ಮಾಡ್ಕೊಂಡಿದ್ದೀನಿ. ಪಾತ್ರೆಗೆ 2.5 ಪಾವ್ನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕಿದ್ದೀನಿ. ಹಾಗೆ ನಾವು ಬೇಯಿಸಿಟ್ಕೊಂಡಿರೋ ಅಂತಹ ಅವರೆಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಅದರಲ್ಲಿರೋ ನೀರು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿ 1/4 ಸ್ಪೂನಷ್ಟು ಇಂಗನ್ನ ಹಾಕಿ ಹಾಗೆ ಇದಕ್ಕೆ ನಾನು ಎಣ್ಣೆಯಲ್ಲಿ ಹುರಿದಿಟ್ಟಿರೋಂತಹ ಒಂದು 8 ಖಾರದ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವನ್ನ ಒಗ್ಗರಣೆ ಮಾಡಿಟ್ಟಿದ್ದೆ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದಕ್ಕಿದ್ದ ಅವರೆಬೇಳೆನೂ ಕೂಡ ಉಪಯೋಗಿಸ್ಬೋದು ಅಥವಾ ನಾವು ಇದಕ್ಕೆ ಹಾಗೆ ಸಿಪ್ಪೆ ಇರೋವಂಥದ್ದನ್ನು ಕೂಡ ಹಾಕ್ಬೋದು. ಈಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ತುರಿದಿರುವಂತಹ ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ 2.5 ಲೋಟದಷ್ಟು ತೊಗೊಂಡಿದ್ದೀನಿ ನಾನು. ನೀವು ಕಡಿಮೆ ಕೂಡ ತೊಗೋಬೋದು. 2 ಲೋಟದಷ್ಟನ್ನು ಹಾಕ್ಕೋಬೋದು. ಆವಾಗ ಕಾಳು ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಅಥವಾ ಮೆತ್ತಗೂ ಕಲಿಸ್ಬಾರ್ದು. ಈಗ ಒಂದು ತವಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಹರಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಮೋಸಂಬಿ ಹಣ್ಣು ಸೈಜಿನಷ್ಟು ನಾನು ಹಿಟ್ಟನ್ನು ತಗೊಂಡು ತುದಿಯಿಂದ ಹರಡ್ಕೊಳ್ತಾ ಇದ್ದೀನಿ. ತೆಳ್ಳಗೆ ತಟ್ಕೋಬೋದು ನೀವು ಇದನ್ನು ಅಥವಾ ದಪ್ಪಗೂ ತಟ್ಕೋಬೋದು. ನಾನು ಇಲ್ಲಿ ತೆಳ್ಳಗೆ ತಟ್ಟಿದ್ದೀನಿ. ಇದನ್ನು ಬಾಣಲಿನಲ್ಲಿ ಕೂಡ ತಟ್ಬೋದು. ಬಾಣಲಿನಲ್ಲಿ ತಟ್ಟಿದರೆ ಗರಿ ಗರಿಯಾಗಿ ಬರುತ್ತೆ. ಈಗ ಇದನ್ನು ತಟ್ಟೆ ಆದಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಯಾವಾಗಲೂ ರೊಟ್ಟಿನ ಬೇಯಿಸೋ ಮುಂದೆ ಅದಕ್ಕೆ ಮುಚ್ಚಿಬಿಟ್ಟೆ ಬೇಯಿಸಬೇಕು. ಇಲ್ಲ ಅಂತಂದರೆ ಬರಕಲಾಗಿ ಇರುತ್ತೆ. ಹಾಗಾಗಿ ಯಾವಾಗಲೂ ಮುಚ್ಚಿಬಿಟ್ಟು ನಾವು ಬೇಯಿಸಬೇಕು. ಇದನ್ನು ದೊಡ್ಡ ಊರಿನಲ್ಲೇ ಬೇಯಿಸ್ಕೋಬೋದು. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಡ್ತಿದ್ದೀನಿ. 1-2 ನಿಮಿಷ ಆದ ತಕ್ಷಣ ಈ ಮುಚ್ಚಳನ ತೆಗಿತಾ ಇದ್ದೀನಿ. ಈಗ ನೋಡಿ ಇದು ಬೆಂದಿದೆ. ಈಗ ಸುತ್ತಲೂ ಬೇಯಿಸ್ಕೋಬೇಕು. ಇದನ್ನು ಹಂಚನ್ನು ತಿರುಗಿಸ್ಕೊತ ನಾವು ಇದನ್ನು ಸುತ್ತಲೂ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೆಂದಿದೆ. ಈಗ ಇದನ್ನು ತಿರುಗಿ ಹಾಕ್ತಾ ಇದ್ದೀನಿ. ತಿರುಗಿ ಹಾಕಿ 1 ನಿಮಿಷ ಬಿಟ್ಟರೆ ಇದು ಕೂಡ ಬೇಯುತ್ತೆ. ಈಗ ಇದನ್ನು ತಿರುಗಿ ಹಾಕಿ ಬೇಯಿಸ್ಕೊಳ್ಳೋಣ. 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. 1 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ಈಗ ನೋಡಿ ಹಿದಕಿದ ಅವರೆಕಾಳು ರೊಟ್ಟಿ ರೆಡಿಯಾಗಿದೆ. ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸುತ್ತಲೂ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ. ಇದನ್ನು ಕೂಡ 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಅವರೆಕಾಳು ರೊಟ್ಟಿ ರೆಡಿಯಾಗಿದೆ. ಇದನ್ನು ನಾನು ಚಟ್ನಿ ಜೊತೆಗೆ ಹಾಗೆ ತುಪ್ಪದ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.